ಶ್ರೀಪಾಲ ಚರಿತ್ರೆ ಭಾಗ 36. ಶ್ರೀಪಾಲ ಚರಿತ್ರೆ ಭಾಗ 36. ಶ್ರೀ ಋಷಭನಾಥರಿಂದ ವರ್ಧಮಾನರವರಿಗೆ 24 ತೀರ್ಥಂಕರಿಗೆ ಜಯವಾಗಲಿ, ಸಮಸ್ತ ಗುರುಗಳಿಗೆ ಜಯವಾಗಲಿ. ಶ್ರೀಪಾಲ ಚರಿತ್ರೆಯನ್ನು ಈಗ 36ನೇ ಭಾಗದಲ್ಲಿ ಕೇಳ್ತಾ ಇದ್ದೀವಿ. 35 ಭಾಗಗಳು ಹಿಂದೆ ಮುಗಿದೋಗಿದ್ದಾವೆ. ಅವು ಕೇಳ್ಕೊಬರ್ರಿ. ನೇರವಾಗಿ ಇದನ್ನು ಕೇಳೋದ್ರಿಂದ ಏನು ಗೊತ್ತಾಗೋದಿಲ್ಲ. ಇನ್ನು ಮುಂದೆ 11 ಪ್ರತಿಮೆಗಳ ಬಗ್ಗೆ ಶ್ರಾವಕರದ್ದು ನಡೀತಾ ಇತ್ತು ಅಲ್ವಾ? ಹಾಂ, ಅದನ್ನ ನೇರವಾಗಿ ಹೇಳ್ತಾ ಹೋಗ್ತೀನಿ. ಈಗ ಶುಲ್ಲಕರು 11ನೇಯ ಪ್ರತಿಮಾಧಾರಿ ಶ್ರೇಷ್ಠ ಶ್ರಾವಕರೆಂದು ಜಿನಾಗಮದಲ್ಲಿ ಹೇಳಿದೆ. ಶುಲ್ಲಕ ಎಲ್ಲ ಆಯಿತು. ಈ ರೀತಿ ಶ್ರೇಷ್ಠ ಭವ್ಯ ಸಮ್ಯಕ್ ದೃಷ್ಟಿ ಜೀವ ಭಾವದಿಂದ ಸಮ್ಯಕ್ ಪ್ರಕಾರದಿಂದ ಪಾಲಿಸಿದರೆ ಅಚ್ಯುತ ಸ್ವರ್ಗದವರೆಗೆ ಜೀವದ ಉತ್ಪತ್ತಿ ಆಗ್ತದೆ. ಅಂದರೆ ಸೌಧರ್ಮ ಈಶಾನ್ ಸ್ವರ್ಗದಿಂದ ಪ್ರಾರಂಭ ಮಾಡಿ ಅಲ್ಲಿವರೆಗೆ ಉತ್ಪತ್ತಿ ಆಗ್ತದೆ ಜೀವ. ಹಾಂ, ಮತ್ತು ಅಲ್ಲಿ ಸ್ತ್ರೀ ಪರ್ಯಾಯದಲ್ಲಿ ಹೋಗಲ್ಲ, ಯಾವಾಗಲೂ ನೆನಪಿಟ್ಕೊಡ್ರಿ. ಯಾಕೆಂದರೆ ಇದು ಸಮ್ಯಕ್ ದೃಷ್ಟಿ ಜೀವ ಇದೆ ಮತ್ತು ರತಿ ಜೀವ ಇದೆ. ಅಲ್ಲಿ ಅಂದರೆ ದೇವಪರ್ಯಾಯದಲ್ಲಿ ಹೋಗ್ತದೆ. ಮುಂದೆ ಚಕ್ರವರ್ತಿ ಬಲಭದ್ರ ನಾರಾಯಣ ಆಗಿ ಭೋಗಗಳನ್ನು ಪುಣ್ಯೋದಯದಿಂದ ಪ್ರಾಪ್ತ ಮಾಡಿಕೊಂಡು ಕ್ರಮದಿಂದ ಅತಿ ಪವಿತ್ರ ರತ್ನತ್ರಯ ಧಾರಕರಾಗಿ ಸಾರಭೂತ 10 ಪ್ರಕಾರ ಧರ್ಮದಿಂದ ಸಂಪೂರ್ಣ ಅಂತರಂಗ ಮತ್ತು ಬಹಿರಂಗ ತಪಗಳಿಂದ ಸಂಪೂರ್ಣ 28 ಮೂಲಗುಣ ಮತ್ತು 84 ಲಕ್ಷ ಉತ್ತರ ಗುಣಗಳಿಂದ ಪಂಚಾಚಾರಗಳಿಂದ ಧ್ಯಾನ ಅಧ್ಯಯನ ಆದಿ ಕ್ರಿಯೆಯಿಂದ ಶ್ರೇಷ್ಠ ಮುಕ್ತಿಯ ಸುಖದ ಅನುಭವ ಮಾಡುವವರಾಗುತ್ತಾರೆ. ಅಂದರೆ ಈಗ ಯಾರು ಇಲ್ಲಿ ಶ್ರಾವಕರ ವ್ರತಗಳನ್ನು ಪಾಲನೆ ಮಾಡ್ತಾರೆ ಅವರಿಗೆ ಮುಂದಿನ ಭಾವಗಳಲ್ಲಿ ಈ ವಿಷಯವನ್ನು ಹೇಳ್ತಾ ಇದ್ದಾರೆ. ಶ್ರುತಸಾಗರ ಮುನಿಗಳು ಹೇಳುತ್ತಾರೆ, ಹೇ ರಾಜ ಶ್ರೀಪಾಲ, ನೀನು ಈ ರೀತಿ ಪವಿತ್ರ ಧರ್ಮವನ್ನು ಧರಿಸು, ಮಿಥ್ಯಾ ಧರ್ಮ ದೂರದಿಂದ ತ್ಯಜಿಸು, ಆತ್ಮಧರ್ಮ ಪ್ರಾಪ್ತಿಗಾಗಿ ರತ್ನತ್ರಯ ಧರ್ಮದಲ್ಲಿ ಸ್ಥಿರನಾಗು. ಆ ಧರ್ಮದಿಂದಲೇ ನಿನಗೆ ಮುಕ್ತಿಯಾಗಲಿ. ತ್ರಿಲೋಕದ ಸಮಸ್ತ ಜೀವಗಳಿಗೆ ಇಚ್ಛಿತ ಫಲ ಪ್ರದಾಯಕ ಸುಖದ ಖಜಾನೆ ಮುಕ್ತಿಯನ್ನು ವಶ ಮಾಡುವುದು ಶ್ರಾವಕ ಮತ್ತು ಮುನಿಧರ್ಮ ಇದೆ. ಇದು ಅನಂತ ಚತುಷ್ಟಯಗಳನ್ನು ಪ್ರಕಟಪಡಿಸುತ್ತದೆ ಎಂದು ಬೋಧಿಸಿದರು. ಯಾರು? ಶ್ರುತಸಾಗರ ಮುನಿ ಮಹಾರಾಜರು ಈ ಶ್ರೀಪಾಲರಾಜನಿಗೆ ಈ ವಿಷಯವನ್ನು ಹೇಳುತ್ತಿದ್ದಾರೆ. ಇದನ್ನು ಲಿಪಿಬದ್ಧ ಯಾರು ಮಾಡ್ತಿದ್ದಾರೆ? ಸಕಲಕೀರ್ತಿ ಮಹಾರಾಜರು. ಹಾಂ, ಇನ್ನು ಈಗ ಶ್ರೀಪಾಲ ಚರಿತ್ರೆ ಮಹಾಶಾಸ್ತ್ರದ 9ನೇ ಪರಿಚ್ಛೇದ ಪ್ರಾರಂಭ ಆಗ್ತದೆ. ಅಂದರೆ 8ನೇ ಪರಿಚ್ಛೇದ ಇಲ್ಲಿಗೆ ಮುಗಿತು. ಈಗ 9ನೇ ಪರಿಚ್ಛೇದ ಪ್ರಾರಂಭ ಆಗ್ತದೆ. ಶ್ರುತಸಾಗರ ಮುನಿಗಳಿಂದ ಉಪದೇಶ ಪ್ರಾಪ್ತ ಮಾಡಿಕೊಂಡು ಶ್ರೀಪಾಲ ಇನ್ನು ಹೆಚ್ಚಿನ ವಿಷಯ ತಿಳಿಯಬೇಕೆಂದು ಬಯಸುತ್ತಾನೆ. ಆವಾಗ ಬಹಳ ಅತಿ ವಿನಯದಿಂದ ಪ್ರಾರ್ಥಿಸುತ್ತಾನೆ. ಹೇ ಜಗತ್ತು ಬಂಧು ಕರುಣಾಸಾಗರರೇ, ಧರ್ಮವನ್ನು ಪುನಃ ತಿಳಿಸಿರಿ. ಹೇ ಭಗವಾನ್, ನಾನು ಯಾವ ಪುಣ್ಯದಿಂದ ಬಾಲ್ಯಕಾಲದಲ್ಲಿ ರಾಜ್ಯ ಪ್ರಾಪ್ತಿ ಮಾಡಿಕೊಂಡೆ ಮತ್ತು ಕೋಟಿ ಭಟ ಆದೆ? ಯಾವ ಪಾಪಕರ್ಮದ ಉದಯದಿಂದ ರಾಜ್ಯವನ್ನು ಕಳೆದುಕೊಂಡೆ? ಯಾವ ಕುಕರ್ಮದ ಉದಯದಿಂದ ಭೂಮಂಡಲದಲ್ಲಿ ಕುಷ್ಠರೋಗಿ ಆಗಿ ಪೀಡಿತನಾದೆ? ಯಾವ ನೀಚ ಕರ್ಮದಿಂದ ಧವಲಶೇಟುವಿನಿಂದ ನನ್ನನ್ನು ಸಮುದ್ರದಲ್ಲಿ ಹಾಕಲಾಯಿತು? ಯಾವ ಪ್ರಚಂಡ ದುಷ್ಕರ್ಮದಿಂದ ಚಾಂಡಾಲರು ನನ್ನನ್ನು ಚಾಂಡಾಲರ ಅಂತ ಹೇಳಿ ತೋರಿಸಿಬಿಟ್ರು? ಯಾವ ಪುಣ್ಯದಿಂದ ನಾನು ರಾಜರಲ್ಲಿ ಶ್ರೇಷ್ಠ ಶುದ್ಧ ಆದೆ? ಮದನ ಸುಂದರಿ ಜೊತೆಗೆ ನನ್ನ ಪ್ರೇಮದ ಕಾರಣ ಏನು? ಇವೆಲ್ಲ ಪೂರ್ವಜನ್ಮ ಕೃತ ವಿಷಯ ತಿಳಿಸಲು ತಾವು ಯೋಗ್ಯರಿದ್ದೀರಿ, ಸಮರ್ಥರಿದ್ದೀರಿ ಎಂದು ಶ್ರುತಸಾಗರ ಮುನಿಗಳನ್ನು ಬೇಡಿಕೊಂಡನು. ಕಾರಣ ಶ್ರುತಸಾಗರ ಮುನಿಗಳು ಅವಧಿಜ್ಞಾನದಿಂದ ಸಹಿತರಿದ್ದರು. ಆವಾಗ ಅವಧಿಜ್ಞಾನಿ ಶ್ರುತಸಾಗರ ಮುನಿ ಮಹಾರಾಜರು ಸಂಪೂರ್ಣ ಘಟನೆಯನ್ನು ನಾನು ವಿವರಿಸುತ್ತೇನೆ, ನೀನು ಚಿತ್ತವಿಟ್ಟು ಕೇಳು ಅಂತ ಹೇಳಿದರು ಶ್ರೀಪಾಲರಾಜನಿಗೆ. ಶ್ರುತಸಾಗರ ಮಹಾರಾಜರು ಈಗ ಶ್ರೀಪಾಲನ ಹಿಂದಿನ ಭಾವಾವಳಿಯನ್ನು ಹೇಳ್ತಾರೆ. ಹಿಂದಿನ ಕಥೆಗಳನ್ನು ಸ್ವಲ್ಪ ಗಮನ ಇಟ್ಟು ನೀವು ಕೇಳ್ರಿ.
ಇದೇ ಭರತ ಕ್ಷೇತ್ರದಲ್ಲಿ ಜಿನಾಭಿಷೇಕದಿಂದ ಪವಿತ್ರವಾದಂತಹ ರಮಣೀಯವಾದ ವಿಜಯಗಿರಿಯಲ್ಲಿ ಶುಭ ವಿದ್ಯಾಧರರ ನಿವಾಸದಲ್ಲಿ ಉತ್ತರ ಶ್ರೇಣಿಯಲ್ಲಿ ಸ್ಥಿತವಾದಂತಹ 60 ವಿದ್ಯಾಧರ ನಗರಗಳಲ್ಲಿ 59ನೆಯ ಪುರದ ಹೆಸರು ರತ್ನಾಕರ ಇತ್ತು. ನಿಮ್ಗೇನಾರು ಗೊತ್ತಾಯಿತು? ಹಾಗಂದರೆ ಏನು ಹೇಳ್ತಾ ಇದ್ದೀನಿ ನಾನೀಗ? ಏನಾರು ಗೊತ್ತಾಗ್ತಾಯಿದೆ ನೋಡ್ರಿ. ಏನಾಗ್ತದೆ ಅಂತಂದರೆ ಇದೇ ಜಂಬೂ ದ್ವೀಪದ ಭರತ ಕ್ಷೇತ್ರ. ಇದು ಗೊತ್ತಾಯ್ತಲ್ಲ? ಯಾರಿಗೆ ಲೋಕಾಕಾಶ ಗೊತ್ತಿರ್ತದೆ ಅವ್ರಿಗೆ ಮಾತ್ರ ಗೊತ್ತಷ್ಟೇ. ಬಾಕಿದವ್ರಿಗೆ ಏನು ಹೇಳಿದ್ರು ಇದು ಅರ್ಥ ಆಗೋದಿಲ್ಲ. ಇರಲಿ ಬಿಡಿ. ನಾವು ಜಂಬೂ ದ್ವೀಪದಲ್ಲಿದ್ದೀವಿ. ಜಂಬೂ ದ್ವೀಪದ ಆರ್ಯಖಂಡದಲ್ಲಿ ನಾವೀಗಿದ್ದೀವಿ. ಅಂದರೆ ಇದು ಆರ್ಯಖಂಡ, ಅದರ ಭರತ ಕ್ಷೇತ್ರ ಇದೆ. ಇದು ಎಲ್ಲ ಸೇರಿ ಪೂರ ಭಾರತ ದೇಶ ಅಲ್ಲ, ಹಾಗೆ ಅನ್ಬೇಡ್ರಿ. ಭರತ ಕ್ಷೇತ್ರದ ವಿಷಯ ಬೇರೆ. ಭಾಳ ದೊಡ್ಡದಿದೆ ಅದು. ಅದರೊಳಗಡೆ ನಾವಿದ್ದೀವಿ. ಇರಲಿ, ಹೋಗ್ಲಿ ಆ ಕಡೆ. ಅಲ್ಲಿ ಏನಾಗ್ತದೆ ಅಂತಂದರೆ ಒಂದು ವಿಜಯಗಿರಿ ಅಂದರೆ ವಿಜಯಾರ್ಧ ಪರ್ವತ ಬರ್ತದೆ. ಯಾಕೆಂದರೆ ವಿಜಯಾರ್ಧ ಪರ್ವತದ ಈ ಕಡೆನೇ ಅರ್ಧ ಚಕ್ರವರ್ತಿಗಳು ಆಳ್ತಾರೆ 3 ಖಂಡಗಳನ್ನ. ವಿಜಯಾರ್ಧ ಪರ್ವತದ ಆ ಕಡೆನೂ ಹೋದರೂ ಕೂಡ 6 ಖಂಡಗಳಾಗ್ತವೆ. ಅಂದರೆ ಈಗ ನಿಮ್ಮದು ಪ್ರಪಂಚ ಅಂತಿರಲ್ಲ, ವರ್ಲ್ಡ್ ಪ್ರಪಂಚ ಅಂತಿರಲ್ಲ, ಇದನ್ನು ಒಂದು ಆರ್ಯಖಂಡ ಅಂತ ಹೇಳ್ತಾರೆ. ಗೊತ್ತಾಯಿತು? ಇದು ಆರ್ಯಖಂಡ ಇದೆ. ಇದರ ಹೊರಗಡೆ ಇನ್ನು 3-5 ಮ್ಲೇಚ್ ಖಂಡಗಳಿದ್ದಾವೆ. ಇದೆಲ್ಲ ನಿಮ್ಮ ಇಂಟರ್ನೆಟ್ ಸ್ಯಾಟಲೈಟಿಗೆ ಇನ್ನೂ ಗೊತ್ತಿಲ್ಲ. ಆ ವಿಷಯದಲ್ಲಿ ಹುಡ್ಕಕ್ಕೆ ಹೋಗ್ಬೇಡ್ರಿ, ವ್ಯರ್ಥ ಆಗ್ತದೆ, ಸಮಯ ವ್ಯರ್ಥ ಆಗ್ತದೆ ನಿಮ್ಮದು. ಅದಕ್ಕೋಸ್ಕರ ನೀವು ಯಾವ್ದಾರು ಅದರ ಜ್ಞಾತ ಯಾವ್ದಾರು ದಿಗಂಬರ ಮುನಿರಾಜರು ಅಥವಾ ಯಾರು ಆರಿಕೆ ಇರಲಿ, ಯಾರೇ ಇರಲಿ, ಹೋಗಿ ಅವ್ರ ಹತ್ರ ಸ್ವಚ್ಛವಾಗಿ ಮೊದಲು ಲೋಕಾಕಾಶ ಕಲಿಬೇಕಾಗ್ತದೆ. ಯಾವ ಜೀವಕ್ಕೆ ಲೋಕಾಕಾಶ ಗೊತ್ತಿಲ್ಲ ಅವರಿಗೆ ನಾವು ಏನು ಹೇಳಿದ್ರು ಎಲ್ಲನೂ ವ್ಯರ್ಥನೇ ಇದೆ ಅದು. ಅದಾದ ನಂತರ ಜಿನೇಂದ್ರ ಭಗವಾನ್ರು ಹೇಳಿರೋದು ನಿಮ್ಮ ಖಾಲಿ ಪ್ರಪಂಚ ಅಷ್ಟರಲ್ಲೇ ನೀವು ಮಗ್ನರಾಗಿದ್ದೀರಿ ಆರಾಮಾಗಿ. ಹಾಗಲ್ಲ, ಹಾಗೆ ತಿಳಿಬೇಡ್ರಿ. ಜಿನೇಂದ್ರ ಭಗವಾನ್ರು ಹೇಳಿರೋ ಲೋಕಾಕಾಶ ಭಾಳ ಭಾಳ ಭಯಂಕರ ವಿಸ್ತಾರವಾಗಿದೆ. ಅದನ್ನು ಸ್ವಲ್ಪ ಕಲಿಬೇಕಾಗ್ತದೆ ನೀವು. ಅದನ್ನು ಕಲಿತೀನಿ ಎಷ್ಟು ಏನೇ ಹೇಳಿದ್ರು ಕೂಡ ಅದನ್ನು ಮತ್ತೆ ಹೀಗೆ ನಾನು ನಿಮ್ಗೆ ಈಗ ಹೇಳ್ತಾ ಇದ್ದೀನಲ್ಲ, ಆ ರೀತಿ ಹೇಳಿ ನಿಮಗೆ ಏನೂ ಗೊತ್ತಾಗೋದಿಲ್ಲ. ಅದು ವ್ಯರ್ಥ ಇದೆ, ಅದು ಸಮಯ ವ್ಯರ್ಥ ಆಗ್ತದೆ. ಅದಕ್ಕೆ ಬೋರ್ಡ್ನಲ್ಲಿ ಕೂತು ನೀವು ಆ ರೀತಿ ಅದರ ತರಗತಿಗಳಿಗೆ ಕೂತೇನೆ ಕಲಿಬೇಕಾಗ್ತದೆ. ಅದರ ನಿಯಮ ಹಾಗೇ ಇದೆ. ಅರ್ಥ ಆಯಿತು? ಅಲ್ಲಿವರೆಗೆ ಅದು ಏನು ಮಾಡಿದ್ರೂ ಬರೋದಿಲ್ಲ ಆ ವಿದ್ಯೆ. ಆ ರೀತಿ ಎಲ್ಲರೂ ಅವಕಾಶ ಇದ್ರೂ ನೋಡಿರಿ. ಆವಾಗ ಗೊತ್ತಾಗ್ತದೆ ನಿಮಗೆ ವಿಜಯಗಿರಿ ಎಲ್ಲಿದೆ ಅಂತೇಳಿ. ಆ ವಿಜಯಗಿರಿಯಲ್ಲಿ ಶುಭ ವಿದ್ಯಾಧರ ನಿವಾಸದಲ್ಲಿ ಉತ್ತರ ಶ್ರೇಣಿಯಲ್ಲಿ ಸ್ಥಿತವಾದಂಥ 60 ನಗರಗಳಿದ್ದಾವೆ, ವಿದ್ಯಾಧರ ನಗರಗಳು. ಅದರೊಳಗಡೆ 59ನೇ ಸಂಖ್ಯೆಯ ಪುರದ ಹೆಸರು ರತ್ನಾಕರ ಇದೆ. ಅಲ್ಲಿಯ ವಿದ್ಯಾಧರ ರಾಜ ಶ್ರೀಕಾಂತ. ಆ ಶ್ರೀಕಾಂತ ಅವನ ರಾಣಿಯ ಹೆಸರು ಶ್ರೀಮತಿ ಇತ್ತು. ಶ್ರೀಮತಿ ರಾಣಿ ಯಾವಾಗಲೂ ಜಿನೇಂದ್ರ ಭಗವಾನರ ಅಭಿಷೇಕ, ಅಷ್ಟದ್ರವ್ಯಾರ್ಚನೆ, ಪೂಜೆ, ಸತ್ಪಾತ್ರದಾನ, ಅನುವ್ರತಗಳ ಪಾಲನೆ, ಉಪವಾಸ ಆದಿಗಳಿಂದ ಪುಣ್ಯಕರ್ಮವನ್ನು ಮಾಡುತ್ತಿದ್ದಳು. ನೋಡಿರಿ, ಶ್ರೀಪಾಲ ಚರಿತ್ರೆ ಅನ್ನುವಂಥ ಮಹಾಶಾಸ್ತ್ರದಲ್ಲಿ ಆಚಾರ್ಯ ಸಕಲಕೀರ್ತಿ ಮುನಿ ಮಹಾರಾಜರು ಒಂದು 10-15 ಜಾಗದಲ್ಲಿ ಮಹಿಳಾ ಅಂದರೆ ಸ್ತ್ರೀ ಅಂದರೆ ಶ್ರಾವಿಕೆಯರಿಂದ ಜಿನೇಂದ್ರ ಭಗವಾನರ ಬಿಂಬದ ಅಂದರೆ ಮೂರ್ತಿಯ ಅಭಿಷೇಕದ ವರ್ಣನೆಯನ್ನು ಮಾಡಿದ್ದಾರೆ. ನೀವು ಮಹಾಶಾಸ್ತ್ರವನ್ನು ತಂದು ನೇರವಾಗಿ ನೋಡಬಹುದು. ಈಗ ಒಂದು ವರ್ಗ ಅದನ್ನು ಸುಳ್ಳು ಹೇಳಿಕೊಂಡು ತಿರುಗಾಡ್ತಿದ್ದಾರೆ. ಅವರು ಸ್ತ್ರೀಯರು ಮುಟ್ಟಬಾರ್ದು ಹಾಗೆ ಹೀಗೆ ಅಂತ ಅಶುದ್ಧ ಇರ್ತಾರೆ ಅಂಥೇಳಿ. ಈಗ ಮಾತ್ರ ಸ್ತ್ರೀಯರು ಅಶುದ್ಧ ಇರ್ತಾರೆ. ಹಾಗಾದರೆ ಹಿಂದೆಲ್ಲ ಕಾಲದಲ್ಲಿ ಎಲ್ಲರೂ ಶುದ್ಧ ಇದ್ದರು. ಹಾಗಾದರೆ ಹಿಂದಿನ ಕಾಲದಲ್ಲಿ ಸ್ತ್ರೀಯರು ಏನು ರಜೆ ಅಂದರೆ ತಿಂಗಳ ರಜೆ ಆಗ್ತಾ ಇರಲಿಲ್ಲ? ಏನು ವಿಚಿತ್ರ ಇದು, ಯಾಕೆ ಹೀಗೆ? ಆಹಾರ ಕೊಡುವ ಸಮಯದಲ್ಲಿ ಮತ್ತು ಆಹಾರ ಮಾಡಲಿಕ್ಕೆ ಮಾತ್ರ 3-4 ಗಂಟೆ ಸಮಯ ಅವರು ಶುದ್ಧ ಇರ್ತಾರೆ ಆವಾಗ. ಆದ್ದರಿಂದನೇ ಅವರು ದಿಗಂಬರ ಮುನಿರಾಜಿಗೆ ಶುದ್ಧಿ ಹೇಳಬೇಕಿದ್ರೆ ಮನಶುದ್ಧಿ ಇದೆ, ವಚನ ಶುದ್ಧಿ ಇದೆ, ಕಾಯ ಅಂದರೆ ಶರೀರ ಶುದ್ಧಿ ಇದೆ ಅಂಥೇಳಿ ಆಹಾರ ಕೊಡ್ತಾರೆ ದಿಗಂಬರ ಮುನಿಗಳಿಗೆ, ಆವಾಗ ನಡೀತದೆ. ಆದರೆ ಜಿನೇಂದ್ರ ಭಗವಾನರ ಅಭಿಷೇಕ ಮಾಡಬೇಕಾದ್ರೆ ಒಂದು 10 ನಿಮಿಷ ಅಶುದ್ಧ ಆಗಿಬಿಡ್ತಾರೆ. ಭಾಳ ವಿಚಿತ್ರ. ಇದನ್ನು ವಿಪರೀತ ಮಿಥ್ಯಾತ್ವ ಅಂತ ಹೇಳ್ತಾರೆ. ಅರ್ಥ ಮಾಡ್ಕೊಳ್ರಿ ಇದನ್ನ. ಏನು ಮಿಥ್ಯಾತ್ವದ 5 ಭೇದ ಇದೆಯಲ್ಲ, ಅದರಲ್ಲಿ ವಿಪರೀತ ಮಿಥ್ಯಾತ್ವ ಅಂತ ಹೇಳ್ತಾರೆ ಇದನ್ನು. ಗೊತ್ತಾಯಿತು? ಅವರು ಮಿಥ್ಯಾದೃಷ್ಟಿಗಳು ಇದ್ದಾರೆ. ಸ್ವಚ್ಛವಾಗಿ ಹೇಳುತ್ತೇನೆ ನಾನು. ಅವರು ಅಂದರೆ ಸ್ತ್ರೀ ಭಗವಾನರ ಅಭಿಷೇಕವನ್ನು ಯಾರು ನಿಷೇಧ ಮಾಡ್ತಾರೆ, ಸ್ವಚ್ಛವಾಗಿ ಸ್ಪಷ್ಟವಾಗಿ ಅವನನ್ನು ಹೇಳಬಹುದು, ಆ ಜೀವ ಮಿಥ್ಯಾದೃಷ್ಟಿ ಇದ್ದಾನೆ. ಯಾಕೆಂದರೆ ಶಾಸ್ತ್ರ ವಿರುದ್ಧ ಅವನು ಮಾತಾಡುತ್ತಾನೆ. ಹಾಗಾಗಿ ಯಾಕೆಂದರೆ ಶಾಸ್ತ್ರ ಹಾಗಿಲ್ಲ. ಅದು ಸ್ತ್ರೀ ಇರಲಿ ಪುರುಷ ಇರಲಿ ಅವರಿಗೆ ಸಮಾನ ಅಧಿಕಾರವನ್ನು ಜಿನೇಂದ್ರ ಭಗವಾನರು ಕೊಟ್ಟಿದ್ದಾರೆ. ಶಾಸ್ತ್ರದಲ್ಲಿ ಇದೆ. ಅದು ಎಲ್ಲ ಕಡೆ ಉಲ್ಲೇಖ ಇದೆ, ಒಂದಲ್ಲ ಅನೇಕ ಶಾಸ್ತ್ರಗಳಿದ್ದಾವೆ. ಅದಾದ ನಂತರ ಇಲ್ಲಿ ಏನು ಬರೆದಾರೆ ಅವರು? ಸ್ವಚ್ಛ ನೋಡ್ರಿ, ಇಲ್ಲಿ ನೀವೇ ನೋಡ್ರಿ ಶಾಸ್ತ್ರದಲ್ಲಿ ಏನು ಬರೆದಾರೆ. ಅಲ್ಲಿಯ ವಿದ್ಯಾಧರ ರಾಜ ಶ್ರೀಕಾಂತ, ಅವನ ರಾಣಿ ಶ್ರೀಮತಿ ಯಾವಾಗಲೂ ಅಂದರೆ ಅದು ಪ್ರತಿದಿನದ ಕರ್ತವ್ಯ ಇದೆ. ಗೊತ್ತಾಯಿತು? ನಿಮ್ಮ ಸೂತಕ ಪಾತಕ ಮತ್ತು ತಿಂಗಳ ರಜೆ ಇದನ್ನೆಲ್ಲ ಬಿಟ್ಟು ಬಾಕಿ ಯಾವಾಗಲೂ ಜಿನೇಂದ್ರ ಭಗವಾನರ ಮೂರ್ತಿಯ ಅಭಿಷೇಕವನ್ನು ನೀವು ಯಾವಾಗಲೂ ಮಾಡಬೇಕು.
ಅರ್ಥ ಆಯಿತು. ಹಾಗೇ ಶಾಸ್ತ್ರ ಇದೆ, ಅದನ್ನು ಯಾರು ಯಾವತ್ತೂ ಎಲ್ಲೂ ಹೇಗೂ ಸುಳ್ಳು ಮಾಡೋದಕ್ಕೆ ಸಾಧ್ಯ ಇಲ್ಲ. ಗೊತ್ತಾಯಿತು. ಹಾಂ, ಶ್ರೀಮತಿ ರಾಣಿ ಯಾವಾಗಲೂ ಜಿನಾಭಿಷೇಕ, ಅಷ್ಟದ್ರವ್ಯ ಪೂಜೆ, ಯಾಕೆಂದರೆ ಜಿನೇಂದ್ರ ಭಗವಾನರ ಅಭಿಷೇಕ ಆದ ನಂತರನೇ ಅಷ್ಟದ್ರವ್ಯ ಅರ್ಚನೆ ಆಗ್ತದೆ. ಹಾಗೆಯೇ ಶಾಸ್ತ್ರದ ನಿಯಮ ಇದೆ. ಯಾವ ಕೈಯಿಂದ ಜಿನೇಂದ್ರ ಭಗವಾನರ ಅಭಿಷೇಕ ಮಾಡಲಾಗ್ತದೆ ಅದೇ ಕೈಯಿಂದ ಅಷ್ಟದ್ರವ್ಯ ಅರ್ಚನೆ ಮಾಡಲಾಗ್ತದೆ. ಹೀಗೆಯೇ ಶಾಸ್ತ್ರ ಇದೆ, ಹೀಗೆಯೇ ಜೈನ ಧರ್ಮ ಇದೆ. ಅರ್ಥ ಆಯಿತು. ಅವಧಿ ಏನು ಅಷ್ಟದ್ರವ್ಯ ಅರ್ಚನೆಯಿಂದ ಪೂಜೆ, ಸತ್ ಪಾತ್ರ ದಾನ ಅಂದರೆ ಮುನಿ ಆರಿಕಾ ಆಯಲಾಕ್ಷುಲ್ಲಕ ಇವರಿಗೆಲ್ಲ ದಾನ ಕೊಡ್ತಾಯಿದ್ಲು. ಅಣುವ್ರತರ ಪಾಲನೆ ಮಾಡ್ತಾಯಿದ್ಲು, ಉಪವಾಸ ಮಾಡ್ತಾಯಿದ್ಲು. ಇದರಿಂದಾಗಿ ಪುಣ್ಯಕರ್ಮಗಳನ್ನು ಅವಳು ಸಂಗ್ರಹ ಮಾಡ್ತಾಯಿದ್ಲು. ಯಾರು? ರಾಜ ಶ್ರೀಕಾಂತನ ಹೆಂಡತಿ ಶ್ರೀಮತಿ. ಆದರೆ ರಾಜ ಶ್ರೀಕಾಂತ ಪಂಚ ಇಂದ್ರಿಯ ವಿಷಯಗಳಲ್ಲಿ ಕುರುಡನಂತೆ ಭೋಗಾಭಿಲಾಷಿ ಇದ್ದನು. ರಾಜ ಶ್ರೀಕಾಂತ ಧರ್ಮಾಚರಣೆ ತಿಳಿಯುವುದಿಲ್ಲ, ಪುಣ್ಯ ಪಾಪ ವಿಚಾರ ಶೂನ್ಯ ಇದ್ದಾನೆ. ಒಮ್ಮೆ ಆ ರಾಜ ಶ್ರೀಕಾಂತ ತನ್ನ ಪ್ರಿಯೆಯಾದಂತಹ ಶ್ರೀಮತಿಯ ಜೊತೆಗೆ ತನ್ನದೊಂದು ದೊಡ್ಡ ವನ ಇತ್ತು. ಆ ವನದಲ್ಲಿ ಕ್ರೀಡೆಗಾಗಿ ಹೋದ. ಆ ವನ ದಟ್ಟಾರಣ್ಯ ಇತ್ತು. ಅಂಥ ದಟ್ಟ ಅರಣ್ಯದಲ್ಲಿ ಸುಗುಪ್ತಾಚಾರ್ಯರೆಂಬ ಒಬ್ಬರು ಮುನಿರಾಜರಿದ್ದರು. ಅವರನ್ನು ನೋಡಿ ನಮಸ್ಕಾರ ಮಾಡಿದ ರಾಜ ಶ್ರೀಕಾಂತ. ದಯಾಳುವಾದಂತಹ ಆ ಮುನಿರಾಜರು ಈ ಶ್ರೀಕಾಂತನನ್ನು ನೋಡಿ, ಹೇ ರಾಜ, ಭಯಂಕರ ದುಃಖದ ರಾಶಿ, ಸಂತಾಪ ಕೊಡುವಂಥ ಇದನ್ನು ನೀನು ದೂರ ಮಾಡಿ ದುಃಖ ನಾಶಕವಾದಂಥ ದಯಾಧರ್ಮವನ್ನು ನೀನು ಧರಿಸು ಅಂತ ಹೇಳಿದರು. ಅಂದರೆ ಏನು ಹೇಳಿದ್ರು? ಹೇ ರಾಜ, ಭಯಂಕರ ದುಃಖ ರಾಶಿಯನ್ನು ಸಂತಾಪ ಕೊಡುವ ದುಃಖನಾಶಕ ಅಂದರೆ ದುಃಖ ನಾಶ ಮಾಡುವಂಥ ದಯಾಧರ್ಮವನ್ನು ನೀನು ಧಾರಣೆ ಮಾಡು ಅಂತ ಹೇಳಿದ್ರು ಅವನಿಗೆ. ಯಾರಿಗೆ? ರಾಜ ಶ್ರೀಕಾಂತನಿಗೆ ಮುನಿಗಳು. ಮುಂದೆ ಹೇಳಿದ್ರು, ಜಿನಧರ್ಮದಿಂದ ಜೀವಕ್ಕೆ ಈ ಲೋಕ ಮತ್ತು ಪರಲೋಕ ಸುಖ ಪ್ರಾಪ್ತಿ ಆಗುತ್ತದೆ. ನೀನು ಪಾಪಕರ್ಮಗಳನ್ನು ತ್ಯಜಿಸು. ಪಾಪದಿಂದ ಜೀವಕ್ಕೆ ಎಲ್ಲ ಸ್ಥಳದಲ್ಲೂ ದುಃಖದ ಪ್ರಾಪ್ತಿಯಾಗುತ್ತದೆ. ಜಿನಧರ್ಮ ಚಿಂತಾಮಣಿ ರತ್ನದಂತೆ. ಹೇ ರಾಜ, ಕಠಿಣತೆಯಲ್ಲಿ ಕಠಿಣದಿಂದ ಅದು ಪ್ರಾಪ್ತವಾಗುತ್ತದೆ, ಎಲ್ಲರಿಗೂ ಸಿಗುವುದಿಲ್ಲ. ಈ ರೀತಿ ಸದ್ದು ಉಪದೇಶ ಪ್ರಾಪ್ತ ಮಾಡಿಕೊಂಡ ರಾಜ ಶ್ರೀಕಾಂತ ಶ್ರಾವಕರ ವ್ರತವನ್ನು ಗ್ರಹಿಸಿಬಿಟ್ಟ ಆ ಮುನಿಗಳಿಂದ. ಆ ನಂತರ ಮನೆಗೆ ತನ್ನ ಪ್ರಿಯೆಯ ಜೊತೆಗೆ ತೆರಳಿದ. ಏನಾಯಿತು? ರಾಜ ಶ್ರೀಕಾಂತ ಅಂದರೆ ವಿದ್ಯಾಧರ ರಾಜ ಶ್ರೀಕಾಂತ ಮುನಿಗಳಿಂದ ಶ್ರಾವಕರ ವ್ರತಗಳನ್ನು ಧರಿಸಿ ಅಲ್ಲಿಂದ ಉಪದೇಶ ಕೇಳಿ ಮನೆಗೆ ಬಂದ. ಇನ್ನು ಮುಂದೆ ಮುನಿಗಳು ಹೇಳ್ತಾರೆ, ಯಾರಿದ್ನ? ಶ್ರೀಪಾಲನಿಗೆ ಕಥೆಯನ್ನು ಹೇಳ್ತಾರೆ. ಶ್ರೀಪಾಲನ ಹಿಂದಿನ ಜನ್ಮದ ಕಥೆಯನ್ನು ಹೇಳ್ತಿದ್ದಾರೆ. ಇನ್ನು ಮುಂದೆ ಕೇಳ್ತಾ ಹೋಗ್ರಿ. ಆ ವ್ರತಗಳನ್ನು ಪಾಲಿಸುತ್ತಾ ಸ್ವಲ್ಪ ದಿನಗಳು ಉರುಳಿದವು. ಪಾಪಕರ್ಮದ ಉದಯದಿಂದ ಮಿಥ್ಯಾದೃಷ್ಟಿಗಳ ಸಂಗತಿ ಅವನನ್ನು ಆಕರ್ಷಿಸಿದವು. ಏನು ಮಾಡೋದು? ಪಾಪಕರ್ಮದ ಉದಯ ಬರ್ತಾ ಇರ್ತದಲ್ಲ, ಯಾಕೆಂದರೆ ಮಿಥ್ಯಾಕರ್ಮ ಅನಾದಿ ಕಾಲದಿಂದ ಇದೆಯಲ್ಲ ಜೀವದ್ದು. ಹಾಗಾಗಿ ಮಿಥ್ಯಾ ಪಾಪದ ಉದಯದಿಂದ ಏನಾಯಿತು? ಮಿಥ್ಯಾದೃಷ್ಟಿಗಳು, ಭಾರಿ ಮಿಥ್ಯಾದೃಷ್ಟಿಗಳು ಇದರಲ್ಲಿ ಇವನನ್ನು ಶ್ರೀಕಾಂತನನ್ನು ಅವರು ಆಕರ್ಷಿತ ಮಾಡಿಬಿಟ್ರು. ಯಾಕೆಂದರೆ ಮಿಥ್ಯಾದೃಷ್ಟಿಗಳ ಸ್ವಭಾವನೇ ಆಗಿರ್ತದೆ. ಆ ಅಜ್ಞಾನಿಗಳ ಸಹವಾಸದಿಂದ ರಾಜ ಶ್ರೀಕಾಂತ ವ್ರತಗಳನ್ನು ಬಿಟ್ಟುಬಿಟ್ಟ ಮತ್ತು ವಿಷಯ ಲಂಪಟಿಯಾದ ಮತ್ತು ಸಮ್ಯಕ್ತವನ್ನು ಕೂಡ ತ್ಯಾಗ ಮಾಡಿಬಿಟ್ಟ. ದೊಡ್ಡ ಮಿಥ್ಯಾದೃಷ್ಟಿಯಾಗಿಬಿಟ್ಟ. ಇಲ್ಲಿ ಆಚಾರ್ಯರು ಈಗ ಅವನಿಗೆ ಕಥೆ ಹೇಳ್ತಾರೆ. ಇದನ್ನು ಎಲ್ಲ ಜೀವಗಳಿಗೆ ಸೇರಿಸಿ ಹೇಳಿದ್ದಾರೆ, ಕೇಳ್ರಿ. ಹೇ ಭವ್ಯಾತ್ಮರೇ, ಒಂದೊಮ್ಮೆ ನೀವು ಏನಾದರೂ ಹುಲಿ, ಸಿಂಹ, ಕಳ್ಳರ ಸಂಗತಿ ಮಾಡಿದರೆ ಒಳ್ಳೆಯದು.
ಆದರೆ ಮಿಥ್ಯಾದೃಷ್ಟಿಗಳ ಸಹವಾಸ ಮಾತ್ರ ಯಾವತ್ತೂ ಮಾಡಬಾರದು. ಹೀಗಂತೇಳಿ ಎಲ್ಲರಿಗೂ ಎಚ್ಚರಿಸಿದ್ದಾರೆ ಆಚಾರ್ಯರಲ್ಲಿ. ವ್ರತಭಂಗದ ಪಾಪದಿಂದ ನಿನಗೆ ರಾಜ್ಯ ಭ್ರಷ್ಟತೆ ಆಯಿತು. ಆದ್ದರಿಂದ ಪ್ರಾಣ ಹೋದರೂ ಕೂಡ ಉತ್ತಮ ವ್ರತಗಳನ್ನು ಬಿಡಬಾರದು. ಮುಂದೆ ಒಂದು ದಿನ ದೊಡ್ಡ ಕಾಡ ಮಧ್ಯದಲ್ಲಿ ಜಲೌಷಧಿ ಆದಿ ವೃದ್ಧಿದಾರಿ ಮತ್ತು ಅವಧಿಜ್ಞಾನದಿಂದ ಸಹಿತರಾದ ಮುನಿರಾಜರನ್ನು ನೋಡಿ ನೀನು ಅಶುಭ ಕರ್ಮದ ಉದಯದಿಂದ ಇವನ್ ಯಾರೋ ನಿಶ್ಚಿತ ಕುಷ್ಠರೋಗಿಯೇ ಇರಬೇಕು ಎಂದು ಹೇಳಿದೆಯೇ ಹಾಸ್ಯ ಮಾಡಿದೆ ಅವರನ್ನು. ಆವಾಗ ನಿನ್ನ ಜೊತೆಗೆ 700 ಜನ ನಿನ್ನ ಅಂಗರಕ್ಷಕರಿದ್ದರು. ಆ ನಿನ್ನ ಸೈನಿಕರು ಕೂಡ ಆ ಮುನಿಗಳನ್ನು ನಿಂದಿಸಿದರು. ಕೇವಲ ಅಂತಹ ವಚನಗಳಿಂದ ಈ ಜನ್ಮದಲ್ಲಿ ನೀನು ಕುಷ್ಠರೋಗಿ ಆಗಬೇಕಾಯಿತು. ನಿನ್ನ ಜೊತೆಗೆ ಇದ್ದ ಆ 700 ಜನ ಕೂಡ ಎಲ್ಲರೂ ಕುಷ್ಠರೋಗದಿಂದ ಪೀಡಿತರಾಗಿ ಹೋದರು. ಆದ್ದರಿಂದ ಪ್ರಾಣ ಹೋದರೂ ಕೂಡ ನಿಜವಾದ ಗುರುಗಳ ನಿಂದೆಯನ್ನು ಮಾಡಬಾರದು. ಈ ಘಟನೆ ನಡೆದಂಥ 2ನೇ ದಿನ ಸರೋವರದ ಬದಿಯಲ್ಲಿ ಆತ್ಮಧ್ಯಾನದಲ್ಲಿ ಲೀನರಾಗಿ ಖಡ್ಗಾಸನದಲ್ಲಿ ಯೋಗಧಾರಣೆ ಮಾಡಿದಂತಹ ಮುನಿಗಳನ್ನು ನೀನು ಕೊಳದಲ್ಲಿ ಮುಳುಗಿಸಿಬಿಟ್ಟೆ. ಅದಾದ ನಂತರ ಕರುಣೆ ಭಾವನೆಯಿಂದ ಅವ್ರನ್ನ ಮೇಲೆ ಎತ್ತಿದೆ. ಇದರ ಫಲವಾಗಿ ಧವಳಸೇಟು ಅವನ ನೌಕರರು ನಿನ್ನನ್ನು ಕೆಳಗಡೆ ಸಮುದ್ರದಲ್ಲಿ ಬೀಳಿಸಿಬಿಟ್ರು. ಮುನಿಗಳನ್ನು ಮತ್ತೆ ನೀನು ಪುನಃ ಮೇಲೆ ಎತ್ತಿದ್ದಕ್ಕೆ ಈಜಿ ಬಂದು ದಡ ಸೇರಿದೆ. ಹೇ ರಾಜ, ಅಲ್ಪ ದುರಾಚಾರ ಕೂಡ ಜೀವಕ್ಕೆ ಮಹಾ ದುಃಖದಾಗಿದೆ. ಮುಂದೆ ಒಂದು ದಿನ ಶೀತ ಉಷ್ಣ ಬಾಧೆಗಳಿಂದ ದಗ್ಧ ಶರೀರವಾಗಿದ್ದಂತಹ ಮಹಾ ತಪೋಧನರಾದನ್ನು ನೋಡಿ ನೀನು ಇವನು ನೋಡಲು ಚಾಂಡಾಲನಂತೆ ಇದ್ದಾನೆ ಎಂದು ಹೇಳಿದೆ. ಅದರ ಫಲಸ್ವರೂಪವಾಗಿ ನಿನ್ನನ್ನು ಕೂಡ ಚಾಂಡಾಲರು ಅಂತ ಹೇಳಲಾಯಿತು. ನಿನ್ನನ್ನು ಚಾಂಡಾಲ ಅಂತ ಹೇಳಿದ್ರು ಅವರು ಅಲ್ವಾ? ಅದರ ಫಲದಿಂದ ಇದನ್ನೆಲ್ಲ ಕಥೆಯನ್ನು ನೀವು ಹಿಂದೆ ಕೇಳಿದ್ದೀರಿ. ಆದ್ದರಿಂದ ನಾವು ವಿಸ್ತಾರವಾಗಿ ಇಲ್ಲಿ ಹೇಳೋದಿಲ್ಲ. ಭಾಳ ಭಾಗಗಳಾಗ್ತವೆ ಹೀಗೆಲ್ಲ ಹೇಳ್ತಾ ಹೋದರೆ ಅಲ್ವಾ? ಇನ್ನು ಮುಂದೆ ರಾಜನ ಈ ದುಶ್ಚೇಷ್ಟೆಯನ್ನು ನೋಡಿದಂತಹ ಸಮ್ಯಕ್ತ್ವ ಸಂಪನ್ನ ಒಬ್ಬ ಶ್ರಾವಕ ವೇಗವಾಗಿ ಹೋಗಿ ಶ್ರೀಮತಿಗೆ ಎಲ್ಲ ತಿಳಿಸಿದ. ಇದನ್ನು ಅಂದರೆ ಪಟರಾಣಿ ಶ್ರೀಮತಿಗೆ, ನಿನ್ನ ಗಂಡ ವ್ಯರ್ಥವಾಗಿ ಪಾಪವನ್ನು ಸಂಗ್ರಹಿಸುತ್ತಿದ್ದಾನೆ ಎಂದು ಹೇಳಿದ. ಇದನ್ನು ತಿಳಿದಂತಹ ಶ್ರೀಮತಿ ಅತೀ ದುಃಖಿಯಾಗಿ, ಈ ರಾಜ್ಯ ಭೋಗಕ್ಕೆ ಧಿಕ್ಕಾರ ಇರಲಿ, ನಾಳೆಯೇ ನಾನು ಮಹಾ ವ್ರತವನ್ನು ಧರಿಸುವೆನು ಅಂಥೇಳಿ ವಿಚಾರ ಮಾಡಿದ್ಲವಳು. ಅಂದರೆ ನಾನು ಆರಿಕೆಯಾಗಿ ಹೋಗ್ತೀನಿ, ಈ ದುಃಖಮಯ ಸಂಸಾರ ನನಗೆ ಬೇಡ ಅಂತ ಹೇಳಿ ವಿಚಾರ ಮಾಡಿದ್ಲು. ಇದನ್ನು ತಿಳಿದ ಸೇವಕನೊಬ್ಬ ಪಟ್ಟರಾಣಿಯ ದುಃಖವನ್ನು ರಾಜನಿಗೆ ತಿಳಿಸಿಬಿಟ್ಟ. ಆವಾಗ ರಾಜ ಪಟ್ಟರಾಣಿಯ ಹತ್ತಿರ ಹೋಗಿ ಸಮಾಧಾನ ಮಾಡುತ್ತಾನೆ. ನೀನು ದೀಕ್ಷೆ ಸ್ವೀಕರಿಸಬೇಡ, ಮನೆಯಲ್ಲಿ ಇರು ಅಂತ ಹೇಳಿ. ಆವಾಗ ಪಟ್ಟರಾಣಿ ರಾಜನಿಗೆ ಅತಿಯಾಗಿ ಹೀಯಾಳಿಸಿದಳು. ಮಿಥ್ಯಾ ದುರಾಚಾರಿಗಳ ಸಹವಾಸ ತಿಳಿಸಿ ಅದರಿಂದ ಅವನ ಮನಸ್ಸನ್ನು ಜಿನ ಧರ್ಮದಲ್ಲಿ ಹೊರಳಿಸಿದಳು. ರಾಜ ಶ್ರೀಕಾಂತ ಮತ್ತೆ ಕ್ಷಮೆ ಕೇಳಿ ಮತ್ತೆ ಜಿನ ಧರ್ಮದ ಅವಲಂಬಿ ಆದ. ರಾಣಿ ಶಿರೋಮಣಿ ನೀನು ಇಬ್ಬರು ಈಗ ಅಂದರೆ ನೀನು ವ್ರತವನ್ನು ಧರಿಸಿದೆ. ಮತ್ತೆ ಆವಾಗ ರಾಣಿಯ ಕೋಪವನ್ನು ನೀನು ಶಾಂತ ಮಾಡಿ ನೀನು ಕೆಲವೊಂದು ವ್ರತಗಳನ್ನು ಧರಿಸಿದೆ. ನೀನು ಗುರುವಿನಿಂದ ನನಗೆ ಶಿಕ್ಷೆ ಕೊಡಿಸು, ಆದರೆ ನೀನು ದೀಕ್ಷೆ ತಗೊಂಡು ಹೋಗಬೇಡ ಅಂಥೇಳಿ ರಾಣಿಯನ್ನು ಬೇಡಿಕೊಂಡ ಈ ಶ್ರೀಕಾಂತ. ಆವಾಗ ಪವಿತ್ರ ಆತ್ಮಳಾದಂತಹ ಪಟ್ಟರಾಣಿ ಶ್ರೀಮತಿ ಶಾಂತಳಾದಲು, ಅಂದರೆ ಕೋಪವನ್ನು ತ್ಯಜಿಸಿದ್ಲು. ರಾಜ ಶ್ರೀಕಾಂತ ರಾಣಿ ಶ್ರೀಮತಿ ಈಗ ಜಿನಾಲಯಕ್ಕೆ ಹೋಗಿ ಅಭಿಷೇಕ ಆದಿಗಳನ್ನು ಮಾಡಿ ಶ್ರೀ ವರದತ್ತ ಮುನಿಗಳಿಗೆ ವಂದಿಸಿದರು. ಅಲ್ಲಿ ವರದತ್ತ ಮುನಿಗಳು ಅಂತ ಒಬ್ಬರಿದ್ದರು, ಅವರಿಗೆ ವಂದಿಸಿದರು. ಶ್ರೀಕಾಂತ ಅಂದ, ಹೇ ದಯಾನಿಧಿ ಮುನಿರಾಜರೇ, ನಾನು ಪಾಪಿಗಳ ಜೊತೆ ಜಿನ ಧರ್ಮದ ವ್ರತಗಳನ್ನು
ಬಿಟ್ಟು ಮುನೀಶ್ವರರನ್ನು ಪೀಡಿಸಿದೆ. ನನಗೆ ಯಾವುದಾದರೂ ವ್ರತ ಕೊಡಿರಿ, ಇಲ್ಲ ನನಗೆ ಪ್ರಾಯಶ್ಚಿತ್ತಗಳನ್ನು ಕೊಡಿರಿ ಅಂದ ರಾಜ. ಅದಕ್ಕೆ ವರದತ್ತ ಮುನಿ ಮಹಾರಾಜರು ಶ್ರೀಕಾಂತನಿಗೆ ಶ್ರಾವಕರ ವ್ರತ ಕೊಟ್ಟರು ಮತ್ತು ಶ್ರೀ ಸಿದ್ಧಚಕ್ರ ಆರಾಧನೆ ಮಾಡಲು ಅದರ ವಿಧಿಗಳನ್ನು ಬೋಧಿಸಿದರು. ಇದು ಮತ್ತೆ ಹೇಳಿದರು, ಇದರ ಸಮಾನ ಸುಖ ಸಂಪತ್ತುದಾಯಕ ಬೇರೆ ಯಾವುದೂ ಇಲ್ಲ ಎಂದರು. ಅಂದರೆ ಸಿದ್ಧಚಕ್ರ ವ್ರತದ ಬಗ್ಗೆ ಮುನಿರಾಜರು ಹೇಳ್ತಾರೆ. ಅಂದರೆ ವರದತ್ತ ಮುನಿ ಮಹಾರಾಜರು ಯಾರಿಗೆ? ರಾಜ ಶ್ರೀಕಾಂತನಿಗೆ. ಚಿಂತಾಮಣಿ ರತ್ನ ಕಲ್ಪವೃಕ್ಷವೂ ಕೂಡ ಸುಖದಾಯಕ ಇದೆ, ಆದರೆ ಸಿದ್ಧಚಕ್ರ ವ್ರತವಂತೂ ಸುರ, ಅಸುರ, ಇಂದ್ರ, ನರೇಂದ್ರ ಆದಿಗಳಿಂದಲೂ ಪೂಜ್ಯ ಇದೆ. ಆವಾಗ ರಾಜ ಶ್ರೀಕಾಂತ ಗುರುವಾಣಿಯಿಂದ ಉಲ್ಲಾಸಿತನಾಗಿ ಶ್ರಾವಕರ ವ್ರತಗಳನ್ನು ಧರಿಸಿದ ಮತ್ತು ಹೇಳಿದ, ಹೇ ಭಗವಾನ್, ಆ ಸಿದ್ಧಚಕ್ರವನ್ನು ಕೊಟ್ಟುಬಿಡಿ ಮತ್ತು ನನಗೆ ಈಗ ಏನಾಯಿತು ಅಂತಂದರೆ, ಇಲ್ಲಿ ಶ್ರೀಕಾಂತ ರಾಜ ಅವರಿಂದ ಸಿದ್ಧಚಕ್ರವನ್ನು ಕೊಟ್ಟುಬಿಡಿ ಅಂತಂದರೆ ಸಿದ್ಧಚಕ್ರದ ವ್ರತವನ್ನು ನನಗೆ ಕೊಡ್ರಿ ಅಂತ ಹೇಳ್ದ ಅವನು. ಆವಾಗ ಕರುಣಾಮಯಿ ಗುರು ವರದತ್ತ ಮಹಾರಾಜರು ಅವನಿಗೆ ವಿಸ್ತಾರವಾಗಿ ಅದರ ವಿಧಿಯನ್ನು ಹೇಳುತ್ತಾರೆ. ಸಿದ್ಧಚಕ್ರದ ವಿಧಾನದ ವಿಧಿಯನ್ನು ಹೇಳ್ತಾರೆ. ಯಾರಿಗೆ? ರಾಜ ಶ್ರೀಕಾಂತನಿಗೆ. ಅಲ್ಲಿ ಶ್ರೀಮತಿ ಕೂಡ ಜೊತೆಯಲ್ಲಿ ಇರ್ತಾಳೆ. ಈಗ ಪ್ರಾರಂಭ ಸ್ವಲ್ಪ ಸಮಾಧಾನವಾಗಿದ್ದನ್ನು ಕೇಳ್ತಾ ಹೋಗ್ರಿ. ಅಂದರೆ ಈಗ ವರದತ್ತ ಮುನಿ ಮಹಾರಾಜರು ರಾಜ ಶ್ರೀಕಾಂತನಿಗೆ ಸಿದ್ಧಚಕ್ರದ ವಿಧಿಯನ್ನು ಹೇಳ್ತಾರೆ. ಇದನ್ನು ಲಿಪಿಯೋದ್ಧ ಯಾರು ಮಾಡ್ಯಾರಪ್ಪ ನಿಮಗೆ ಈ ಶಾಸ್ತ್ರವನ್ನು? ಈಗ ಪಂಚಮ ಕಾಲದಲ್ಲಿ ಆಚಾರ್ಯ ಸಕಲಕೀರ್ತಿ ಮುನಿ ಮಹಾರಾಜರು ಅಲ್ವಾ? ಈಗ ಒಂದು ಸ್ವಲ್ಪ ಹಾಗಾದ್ರೆ ಸಮಾಧಾನ ಕೇಳ್ತಾ ಹೋಗ್ತೀರಿ ನೀವು. ಭಾಳ ಮಹತ್ವಪೂರ್ಣ ಬಿಂದು. ಹಾಗಾಗಿ ಸ್ವಲ್ಪ ನಾನು ಇದನ್ನು ವಿಸ್ತಾರವಾಗಿ ಹೇಳಕ್ಕೆ ಹೋಗೋದಿಲ್ಲ, ಅಲ್ಲಿ ಶಾಸ್ತ್ರದ ಶಬ್ದಗಳಲ್ಲೇ ಹೇಳ್ತಾ ಹೋಗ್ತೀನಿ. ಅರ್ಥ ಆಯಿತು? ನೀವು ಹಾಗೇನೆ ಕೇಳ್ತಾ ಹೋಗ್ರಿ. ಸಿದ್ಧಚಕ್ರದ ವ್ರತ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ವರದತ್ತ ಮುನೀಂದ್ರರು ರಾಜ ಶ್ರೀಕಾಂತ ಮತ್ತು ಶ್ರೀಮತಿಗೆ ಹೇಳುತ್ತಾರೆ. ಸ್ವಲ್ಪ ಗಮನ ಇಟ್ಟು ಕೇಳ್ರಿ. ಆಷಾಢ, ಕಾರ್ತಿಕ, ಪಾಲ್ಗುಣ ಮಾಸಗಳಲ್ಲಿ ನೋಡ್ರಿ, ಇದೊಂದು ನೆನ್ಪಿಟ್ರಿ, ಶಾಸ್ತ್ರದಲ್ಲಿ ಎಲ್ಲ ಕಡೆ ಸೀರಿಯಲ್ ಇದೇ ರೀತಿ ಹೇಳಿದ್ದಾರೆ. ಯಾವುದು? ಆಷಾಢ, ಕಾರ್ತಿಕ, ಪಾಲ್ಗುಣ. ಗೊತ್ತಾಯ್ತಲ್ಲ? ಅನೇಕ ಶಾಸ್ತ್ರಗಳಲ್ಲಿ ನೋಡಿದ್ದೇನೆ ನಾನು. ಆಷಾಢ, ಕಾರ್ತಿಕ, ಪಾಲ್ಗುಣ ಇದೇ ರೀತಿ ಬರ್ತದೆ. ಪ್ರಾರಂಭ ಅವ್ರು ಹೇಳ್ತಿದ್ದಾರೆ ಕೇಳ್ರಿ. ಆಷಾಢ, ಕಾರ್ತಿಕ, ಪಾಲ್ಗುಣ ಮಾಸಗಳಲ್ಲಿ ಶುಕ್ಲ ಪಕ್ಷದ ಅಷ್ಟಮಿಗೆ ಮೊದಲು ಮಾಡಿ ಅತ್ಯಂತ ಭಕ್ತಿಭಾವದಿಂದ ಭವ್ಯರಿಂದ ಪ್ರಾತಃ ಕಾಲ ಪ್ರಾರಂಭಿಸಬೇಕು. ಆ ಸಮಯ ಸರ್ವಪ್ರಥಮ ಜಿನಮಂದಿರದಲ್ಲಿ ಪತಾಕೆ, ತೋರಣ, ಘಂಟೆ, ಮಾಲಾದಿಗಳಿಂದ ಶೋಭಾಯಮಾನವಾಗಿ ಅಂದರೆ ಶೃಂಗರಿಸಿ 5 ಪ್ರಕಾರದ ರತ್ನಗಳ ಚೂರ್ಣಗಳಿಂದ ನಂದೀಶ್ವರ ದ್ವೀಪದ ಸಮಾನ ಭವ್ಯರ ಮನ ಹರ್ಷಿತ ಮಾಡುವ ಮತ್ತು ಸುಂದರ ಮಂಡಲದ ರಚನೆ ಮಾಡಿ ಸಿಂಹಾಸನವನ್ನು ಸ್ಥಾಪಿಸಿ ಅಲ್ಲಿ ವಿಶೇಷ ರೂಪದಿಂದ ಜಿನಬಿಂಬಗಳಿಗೆ ಹಿತ ಮಾಡುವಂತಹ ಶುದ್ಧ ಉತ್ತಮ ಪಂಚಾಮೃತಗಳಿಂದ ಮಹಾಮಸ್ತಕಾಭಿಷೇಕ ಮಾಡಿ ಮತ್ತು ಸಿದ್ಧಚಕ್ರ ಯಂತ್ರದ್ದು ಕೂಡ ಅದೇ ಪ್ರಕಾರ ಮಹಾ ಉತ್ಸವ ಸಹಿತ ಅತ್ಯಂತ ಆನಂದದಿಂದ ಚತುರ್ವಿಧ ಸಂಘ ಸಹಿತ ಭವ್ಯ ಜನ ಸಹಿತ ಹೇ ಭೂಪಾಲ ಅಂದರೆ ರಾಜ, ಈ ಪ್ರಕಾರ ಇನ್ನು ಜಗತ್ಹಿತ ಮಾಡುವಂತಹ ಈ ಪ್ರತಿಮೆ ಮತ್ತು ಯಂತ್ರವನ್ನು ಹರ್ಷದಿಂದ ಅಭಿಷೇಕ ಮಾಡಿ ಮತ್ತು ಮಂಡಲದಲ್ಲಿ 4 ದಿಕ್ಕುಗಳಲ್ಲಿ ಕಲ್ಯಾಣಕಾರಿ 4 ಬಿಂಬಗಳನ್ನು ಸ್ಥಾಪಿಸಬೇಕು. ಜಿನಬಿಂಬ ಮತ್ತು ಸಿದ್ಧಿದಾಯಕ ಸಿದ್ಧಚಕ್ರವನ್ನು ಸ್ಥಾಪನೆ ಮಾಡಿ ಕರ್ಪೂರದಿಂದ ಸುಗಂಧಿತ, ಪಾಪನಾಶಕ, ನಿರ್ಮಲ ಜಲದಿಂದ ದುಃಖ, ದಾರಿದ್ರ್ಯ, ಪೀಡೆಗಳ ನಾಶಕ, ಶಾಂತಿಪ್ರದಾಯಕ ಕರ್ಪೂರ, ಅಗರು, ಚಂದನದಿಂದ ಮಿಶ್ರಿತ ಚಂದನದಿಂದ ಪೂಜೆ ಮಾಡಲಾಗುತ್ತದೆ. ಈ ರೀತಿ ಪುಣ್ಯ ಸಮೂಹ ಸಮಾನ ಪವಿತ್ರ ಅಕ್ಷತೆಗಳ
ಮಹಾಪುಂಜದಿಂದ ಜಾತಿ, ಚಂಪಾ, ಕಮಲ, ಗುಲಾಬಿ, ಚಮೇಲಿ ಆದಿ 100 ದಳಗಳು ಇರುವ 106 ಪುಷ್ಪಗಳಿಂದ 5 ಪ್ರಕಾರದ ಪಕ್ವಾನ್ನಗಳಿಂದ ಅಂದರೆ ಹುಗ್ಗಿ, ಖೀರ್ ಇಂಥದ್ದೆಲ್ಲ ಆದಿ ಮತ್ತು ದಿಕ್ಕುಗಳನ್ನು ಸುವಾಸಿತಗೊಳಿಸುವಂತಹ ಅನೇಕ ಪ್ರಕಾರದ ನೈವೇದ್ಯ, ಪೂರಿ, ವಡೆ, ಅನೇಕ ಮೃಷ್ಟಾನ್ನಗಳಿಂದ ಮನಮೋಹತಮ ನಾಶಕ ಉತ್ತಮ ರತ್ನಮಯ ದೀಪದಿಂದ, ಕರ್ಪೂರ ಜ್ಯೋತಿಯುಕ್ತ ದೀಪಗಳಿಂದ, ಕಾಲಗುರುವಿನಿಂದ ತಯಾರಿಸಿದ ಪುಣ್ಯ ಮತ್ತು ಸಂಪತ್ತುದಾಯಕ ಧೂಪದಿಂದ, ಮುಕ್ತಿ ಫಲವನ್ನು ಕೊಡುವ ಕಿತ್ತಳೆ ಹಣ್ಣು, ಮೂಸಂಬಿ, ತೆಂಗಿನಕಾಯಿ, ಮಾವಿನ ಹಣ್ಣು, ಪಕ್ವ ಮನೋಹರ ಫಲಗಳಿಂದ, ಜಿನ ಭಗವಾನರು ಅಂದರೆ ತ್ರಿಲೋಕ ಶಾಂತಿದಾಯಕರು ಸಿದ್ಧರು ಇವರನ್ನು ವಿಶೇಷ ಮಹಾತ್ಮೆಯಿಂದ ಪೂಜೆ ಮಾಡಿ ಆಸನ್ನ ಭವ್ಯರಿಂದ ಅರ್ಘ್ಯದಿಂದಲೂ ಅತ್ಯಂತ ಭಕ್ತಿಯಿಂದಲೂ ಆರಾಧನೆ ಮಾಡಿ ಮತ್ತೆ ಬಂಗಾರದ ಪಾತ್ರೆಯಲ್ಲಿ ಮಹಾ ಅರ್ಘ್ಯ ಮಾಡಿ ಜಯಮಾಲ ಹೇಳುತ್ತಾ 3 ಪ್ರದಕ್ಷಿಣೆ ಬರಬೇಕು. ಗೀತೆ, ನೃತ್ಯ, ಸಂಗೀತ, ಉತ್ಸಾಹಗಳಿಂದ ಸಿದ್ಧಚಕ್ರದ ಪಾಪನಾಶಕ ಸ್ತುತಿ ಮಾಡಿ ಯಂತ್ರದ ಮೇಲೆ 108 ಸಾರಿ ಏಕಾಗ್ರ ಮನಸ್ಸಿನಿಂದ ಬುದ್ಧಿ ಮಾತ್ರವೇ ಯಾರ ಧನ ಇದೆ ಅವರು ಚಮೇಲಿ ಪುಷ್ಪ ಅಥವಾ ಚಿತ್ತರಂಜಕ ಮತ್ತು ಕೆಲವು ಸುಗಂಧಿತ ಸುಂದರ ಪುಷ್ಪಗಳಿಂದ ಜಪ ಮಾಡಬೇಕು. ಅದೇ ರೀತಿ ಜಿನೇಂದ್ರರಿಂದ ಹೇಳಲಾದ ಆಗಮ ಅಂದರೆ ಶಾಸ್ತ್ರವನ್ನು ಮತ್ತು ಸಂಸಾರದ ಸಾರಭೂತ ಸುಖ ಕೊಡುವಂತಹ ಸಂಪತ್ತು ಕೊಡುವಂತಹ ಗುರುಗಳ ಚರಣಕಮಲಗಳನ್ನು ಆರಾಧನೆ ಮಾಡಿ ಅಷ್ಟಮಿಯಿಂದ ಪೂರ್ಣಿಮೆಯವರೆಗೆ ಪ್ರತಿದಿನ ಈ ರೀತಿ ವಿಧಿ ಮಾಡಬೇಕು. ಮತ್ತು ಹುಣ್ಣಿಮೆಯ ರಾತ್ರಿ ಸತ್ಪುರುಷರಿಗೆ ಚತುರ್ವಿಧ ಸಂಘ ಸಹಿತ ಜಾಗರಣೆ ಮಾಡಬೇಕು. ದಾನ, ಸನ್ಮಾನ ಆದಿ ಮಹಾ ಉತ್ಸವಪೂರ್ವಕ ಈ ವ್ರತ 8 ದಿನ ಉಪವಾಸ ಸಹಿತ ವ್ರತ ಇದೆ ಮಾಡಬೇಕು. ಅಥವಾ ಏಕ ಅಂತರ ಉಪವಾಸ ಅಂತಂದರೆ 1 ದಿನ ಬಿಟ್ಟು 1 ದಿನ ಆಹಾರ ಮಾಡಬೇಕು. ಆ ಥರ ಆಚಾರ್ಯರು ಶಕ್ತಿ ಅನುಸಾರ ಹೇಳಿದ್ದಾರೆ ಇಲ್ಲಿ. ಮತ್ತು 8 ದಿನಗಳಲ್ಲಿ ಮಹಾಪವಿತ್ರ ಬ್ರಹ್ಮಚರ್ಯ ವ್ರತವನ್ನು ಧರಿಸಬೇಕು. ಬುದ್ಧಿವಂತರು ಸಚ್ಚಿತ ವಸ್ತು ತ್ಯಾಗ ಮಾಡಬೇಕು. ಆರಂಭ ಕ್ರಿಯೆ ತ್ಯಾಗ ಮಾಡಬೇಕು. ಪ್ರತಿಪದದ ದಿನ ಮುಕ್ತಿಗಾಗಿ ಬಹಳ ದ್ರವ್ಯಗಳಿಂದ ಅಮೂಲ್ಯ ಮತ್ತು ನಾನಾ ವಿಧದ ಸುಂದರ ನೈವೇದ್ಯದಿಂದ ಅತ್ಯಂತ ಭಕ್ತಿಯಿಂದ ಸಿದ್ಧಚಕ್ರದ ಪೂಜೆ ಮಾಡಿ ಉತ್ತಮ ಸಂಪತ್ತಿನ ಭಂಡಾರ, ಉತ್ತಮ ಸತ್ಪಾತ್ರದಾನ ವಿಧಿವತ್ ಕೊಟ್ಟು ಪುನಃ ಯುಕ್ತಿಪೂರ್ವಕ ದೀನ ಅನಾಥರಿಗೆ ಯಥಾಯೋಗ್ಯ ವಸ್ತ್ರ, ಭೋಜನ ಆದಿ ಕೊಡಬೇಕು. ಪುನಃ ಸಾಧರ್ಮೀಯರೊಂದಿಗೆ ಸೇರಿ ಪಾರಣೆ ಅಂದರೆ ಭೋಜನ ಮಾಡಬೇಕು. ಇದು ಸಂಸಾರದ ಹಿತಕಾರಕ ಶುಭರೂಪ ಪರಮ ಉದಯಕರ್ತ ಶ್ರೀ ಸಿದ್ಧಚಕ್ರ ವಿಧಾನದ ವ್ರತ ಇದೆ. ಸರ್ವೋತ್ತಮ ಶ್ರೇಷ್ಠತಮ ಫಲದ ಪ್ರಾಪ್ತಿಗಾಗಿ ಉತ್ಕೃಷ್ಟ ರೂಪದಿಂದ ಈ ವಿಧಿ ಚತುರ ಪುರುಷರಿಂದ ಶಕ್ತಿ ಪ್ರಮಾಣ ಭಕ್ತಿ ಸಹಿತ 12 ವರ್ಷಗಳ ಕಾಲದವರೆಗೆ ಅಥವಾ ದ್ವಿಷಡ್ ವರ್ಷಾವಧಿವರೆಗೆ ಅಂತಂದರೆ ಇಲ್ಲಿ 12 ವರ್ಷ ಅಂದರೆ ಇಲ್ಲಿ ಉತ್ಕೃಷ್ಟ ಅಂದರೆ 12 ವರ್ಷದವರೆಗೆ ಪ್ರತಿ ವರ್ಷ 3 ಬಾರಿ ನಂದೀಶ್ವರ ಪರ್ವದಲ್ಲಿ ಹಿಂದೆ ಹೇಳಿದ ಪ್ರಕಾರ ವಿಧಿ ಮಾಡಬೇಕು. ಇದು ಸರ್ವೋತ್ಕೃಷ್ಟ ಫಲ ಪ್ರದಾಯಕ ಇದೆ. ಮಧ್ಯಮ ಅಂದರೆ 6 ವರ್ಷದ್ದು, ಜಗನ್ಯ ಅಂದರೆ 3 ವರ್ಷದ್ದು. ವ್ರತ ಪೂರ್ಣವಾದ ನಂತರ ಉತ್ತಮ ಭಕ್ತಿಯಿಂದ ಭಕ್ತಿಪೂರ್ವಕ ಉದ್ಯಾಪನೆ ಮಾಡಬೇಕು. ನೋಡಿ, ಇನ್ನು ಹಾಗಾದರೆ ಈಗ ಉದ್ಯಾಪನ ವಿಧಿಗಳನ್ನ ಎಲ್ಲನ ಹೇಗೆ ಏನಂತ ಹೇಳ್ತಾರೆ ಮುಂದಿನ ಭಾಗದಲ್ಲಿ. ಈಗ ನನಗೆ ಈಗಲೇ ಇದನ್ನು ಹೇಳಬೇಕಾಗಿತ್ತು, ಈಗ ನಿಜವಾಗ್ಲೂ ಈಗ ಆಗಲ್ಲ, ಸಮಯ ಆಗೋದಿಲ್ಲ, ಆಯ್ತಲ್ಲ. ಏನೋ ಸ್ವಲ್ಪ ವೇಗವಾಗಿ ಹೇಳ್ಕೊಂಡು ಹೋಗಿದ್ದೀನಿ ನಾನು, ಇದನ್ನ ವಿಸ್ತಾರ ಹೇಳ್ತಿಲ್ಲ. ಯಾಕೆಂದರೆ 2 ಸತಿ ಅದನ್ನೇ ಕೇಳಿದ್ರೆ ನಿಮ್ಗೆ ತಾನೇ ಗೊತ್ತಾಗ್ತದೆ. ಅಲ್ಲಿ ನಾನು ಈಗ ವಿಸ್ತಾರವಾಗಿ ಹೇಳೋದಿಲ್ಲ, ಯಾಕೆಂದರೆ ಭಾಗಗಳು ಬಹಳ ಜಾಸ್ತಿ ಆಗ್ತದವೆ. ಹಾಗಾಗಿ ಉದ್ಯಾಪನೆ ಹೇಗೆ ಏನು ಅಂತ ಹೇಳಿ ಅದನ್ನು ಮುಂದಿನ ಭಾಗದಲ್ಲಿ ಹೇಳಲಾಗ್ತದೆ, ಆಯ್ತಲ್ಲ. ಹಾಗಾದ್ರೆ ಇವತ್ತು ನೀವು ಹೋಗಿ ಬರ್ತೀರಿ ಇವತ್ತು. ನಾಳೆ ಸಮಯಕ್ಕೆ ಸರಿಯಾಗಿ ಬಂದುಬಿಡ್ರಿ. ಸ್ವಲ್ಪ ತಡವಾಗಿ ಬರೋದ್ರಿಂದ ಇಲ್ಲಿ ಏನು ಗೊತ್ತಾಗೋದಿಲ್ಲ, ಹಾಗಾಗಿ ಗೊತ್ತಾಯ್ತಲ್ಲ. ನಾಳೆ ಸಮಯಕ್ಕೆ ಸರಿಯಾಗಿ ಬರ್ರಿ. ಇದು ಉದ್ಯಾಪನ ವಿಧಿಯನ್ನು ನಾಳೆ ಹೇಳ್ತೀನಿ. ಮತ್ತು ಇದನ್ನು ನಾನು ವಾಪಸ್ ಮುಂದೆ ಹೇಳೋದಿಲ್ಲ, ಅದನ್ನೇ ನೀವು ಕೇಳ್ಕೋಬೇಕು ಸರಿಯಾಗಿ, ಅರ್ಥ ಆಯಿತು.
ಒಂದು ಎರಡು ಮೂರು ಸತಿ ಕೇಳಿದ್ರೆ ನಿಮ್ಗೆ ಸಹಜವಾಗಿ ತಾನೇ ಗೊತ್ತಾಗ್ತದೆ ಅದು. ಅದನ್ನು ಭಾಳ ವಿಸ್ತಾರವಾಗಿ ಹೇಳೋಂಥ ಅವಶ್ಯಕತೆ ಇಲ್ಲ.